ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಒನ್ ಆಫ್ ದ ಫೇವ್ರೆಟ್ ಎಡಿವೀಸ್. ಇಲ್ಲಿದೆ ನೋಡಿ, ದ KTM ಸೂಪರ್ ಅಡ್ವೆಂಚರ್ S 1290. ಸೊ ಇದನ್ನು ಲಾಸ್ಟ್ ಇಯರು ಇಂಡಿಯಾನಲ್ಲಿ ಲಾಂಚ್ ಮಾಡಿದ್ರು ಅಲಾಂಗ್ ವಿತ್ ದ ಸೂಪರ್ ಡ್ಯೂಕ್ 1390 ಅನಿಸುತ್ತೆ. ಅದು 1390, ಇದು 1290. ಆ್ಯಕ್ಚುಲಿ ಇದರಲ್ಲೂ 1390 ಬಂದಿದೆ ಅಬ್ರಾಡಲ್ಲೆಲ್ಲ. ನಮ್ಮ ಇಂಡಿಯಾಗೆ ಒನ್ ಜನ್ರೇಷನ್ ಓಲ್ಡ್ ಗಾಡಿನ ತೊಗೊಂಬಂದಿದ್ದಾರೆ ಲಾಸ್ಟ್ ಇಯರು. ಸೊ ಹೆಂಗೆ ಡ್ಯೂಕಲ್ಲಿ 1390 ಹೋಗಿದೆಯೋ ಲೇಟೆಸ್ಟು, ಹಂಗೇ ಅದೇ ಇಂಜಿನ್ನೇ ಸೂಪರ್ ಎಡಿವಿನಲ್ಲೂ ಇದೆ. ಸೊ ಇದು ಬಂದು ಸೂಪರ್ ಅಡ್ವೆಂಚರ್ S. ಇದರಲ್ಲಿ R ಕೂಡ ಬರುತ್ತೆ. R ಬಂದು ಕಂಪ್ಲೀಟ್ಲಿ ನಿಮಗೆ ಆಫ್ ರೋಡ್ ಓರಿಯೆಂಟೆಡ್ ಅದು. ಸೊ ಅದರಲ್ಲಿ ಸ್ಪೋಕ್ ವೀಲ್ಸ್ ಎಲ್ಲ ಬರುತ್ತೆ, ಸಸ್ಪೆನ್ಷನ್ ಸೆಟಪ್ ಎಲ್ಲ ಒಂಚೂರು ಚೇಂಜ್ ಇರುತ್ತೆ. ಸೊ ಬೇರೆ ಸ್ವಲ್ಪ ಚೇಂಜಸ್ ಜಾಸ್ತಿ ಇದೆ ಅದರಲ್ಲಿ. ಅದು ಮೋರ್ ಆಫ್ ದಿ ಆಫ್ ರೋಡ್ ಅಡ್ವೆಂಚರ್ ಓರಿಯೆಂಟೆಡ್ ಗಾಡಿ ಅದು. ಸೊ ದಿಸ್ ಈಸ್ ದ ಸೇಮ್ ಬೈಕ್ ಫಾರ್ ದ ರೋಡ್. ಸೊ ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ ಆ್ಯಂಡ್ ಇದರ ಸಸ್ಪೆನ್ಷನ್ ಸೆಟಪ್ಪು, ಟ್ಯೂನಿಂಗು ಅದೆಲ್ಲ ನಿಮಗೆ ರೋಡ್ ಫೋಕಸ್ಡ್ ಗಾಡಿ ಇದೆ ಆ್ಯಕ್ಚುಲಿ. ಸೊ ಇಂಜಿನ್ ಪವರ್ ಫಿಗರ್ಸ್ ಎಲ್ಲ ಸೇಮೇ ಅಂದ್ಕೊಳ್ಳಿ, ಬಟ್ ಕಾಂಪೋನೆಂಟ್ಸ್ ಬೇರೆ ಇರುತ್ತೆ Rಗೂ Sಗೂ. ಸೊ ಇದು ಪ್ಯೂರ್ ಟಾರ್ಮ್ಯಾಕ್ ಟೂರಿಂಗ್, ಲಾಂಗ್ ಟೂರಿಂಗ್ ಗಾಡಿ ಇದು. ಸೊ ನನ್ನ ಕೇಳಿದ್ರೆ ಇನ್ಸ್ಟೆಡ್ ಆಫ್ ದ ಸೂಪರ್ ಡ್ಯೂಕ್ ಇದನ್ನು ತೊಗೊಳ್ಳೋದು ಮೋರ್ ಸೆನ್ಸಿಬಲ್ ಡಿಸಿಷನ್ ಅಂತ ನನ್ನ ಫೀಲಿಂಗು. ಯಾಕಂದರೆ ಸೂಪರ್ ಡ್ಯೂಕ್ ಅಂತ ಗಾಡಿನಲ್ಲಿ ಫಾರ್ ಇಟ್ಸ್ ಸೈಜ್, ಅಷ್ಟು ಚಿಕ್ಕ ಡೈಮೆನ್ಷನ್ಗೆ ಅಷ್ಟು ಪವರ್ಫುಲ್ ಇಂಜಿನ್ನ ನೀವು ಇಟ್ಟಾಗ ಅದ್ರದ್ದು ಕಂಪ್ಲೀಟ್ ಪೊಟೆನ್ಷಿಯಲ್ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಕಷ್ಟ. ಯಾಕಂದರೆ 0 to 200 ಫಸ್ಟ್ 4 ಗೇರ್ಸು ಫುಲ್ಲು ಅದು ಪಾಪ್ ಹೊಡಿತಾನೆ ಇರುತ್ತೆ ವೀಲಿ. ಅದಾದಮೇಲೆ ಫುಲ್ಲು ವಿಂಡ್ ಬ್ಲಾಸ್ಟ್ ಆಗುತ್ತೆ. 200 ಮೇಲೆ ಕೂರೋಕ್ಕಾಗಲ್ಲ ಗಾಡಿನಲ್ಲಿ. ಬಟ್ ಈ ಗಾಡಿನಲ್ಲಿ ನೀವು 200-250ವರೆಗೂ ಆರಾಮಾಗಿ ಕೂರ್ಬೋದು. ಆ್ಯಂಡ್ ಇದು ವೆಯ್ಟ್ ಬಂದು 250 ಕಿಲೋಸ್ ಇದೆ. ಸೊ ನಿಮಗೆಲ್ಲೂ ಅನ್ಸ್ಟೇಬಲ್ ಅನಿಸಲ್ಲ ಗಾಡಿ, ಆ್ಯಂಡ್ ಇಟ್ ಸ್ಟೇಸ್ ಪ್ಲ್ಯಾಂಟೆಡ್. ಸೊ ಇದರಲ್ಲಿ ನೀವು ಚೆನ್ನಾಗಿ ಇನ್ನು ಪವರ್ನ ಯೂಟಿಲೈಸ್ ಮಾಡ್ಕೋಬೋದು. ಯಾಕಂದರೆ ಇದರಲ್ಲಿರೋದು ಸೇಮ್ ಇಂಜಿನ್ನೇ, ಸ್ವಲ್ಪ ಡ್ಯೂಟನ್ ಮಾಡಿರ್ತಾರೆ ಅಷ್ಟೇ. ಸೊ ಈ 1290 ಇಂಜಿನ್ ನೋಡೋದಾದರೆ ನೀವು 1301 cc ಬರುತ್ತೆ. ಇದು 75 ಡಿಗ್ರಿ ವಿ ಟ್ವಿನ್ ಇಂಜಿನ್ ಆ್ಯಕ್ಚುಲಿ ಇದು. ಸೊ ಇಲ್ಲೊಂದು ಹಿಂಗೆ ಬರುತ್ತೆ ಎಕ್ಸಾಕ್ಟ್ ವಿ ಟ್ವಿನ್ನು. ಸೊ ನಮ್ಮ ಡುಕಾಟಿಲೆಲ್ಲ ಯೂಸ್ ಮಾಡೋದು 90 ಡಿಗ್ರಿ ವಿ ಟ್ವಿನ್ನು. ಸೊ ಇದು 75 ಡಿಗ್ರಿ ವಿ ಟ್ವಿನ್ನು. ಇನ್ನು ನಮ್ಮ ಅಪ್ರಿಲಾಗೆಲ್ಲ ಹೋದರೆ 65 ಡಿಗ್ರಿ ವಿ ಟ್ವಿನ್ ಯೂಸ್ ಮಾಡ್ತಾರೆ. ನಮ್ಮ ಟೋನಲ್ಲೆಲ್ಲ ಐತಲ್ಲ 65 ಡಿಗ್ರಿ V4 ಅದು. ಸೊ ಇದು 75 ಡಿಗ್ರಿ ವಿ ಟ್ವಿನ್, 2 ಸಿಲಿಂಡರ್ಸ್ ಅಷ್ಟೇ. 1301 ಡಿವೈಡೆಡ್ ಬೈ 2 ಹಾಕೊಳ್ಳಿ, ನಿಮಗೆ ಎಷ್ಟಾಯ್ತು ಅಲ್ಲಿಗೆ? ಒಂದು 650 cc ಬರ್ಬೋದು ಅನಿಸುತ್ತೆ ಒಂದೊಂದು ಸಿಲಿಂಡರ್, ದೊಡ್ಡ ಸಿಲಿಂಡರ್ಸು. ಸೊ ಆಸ್ ಅ ರಿಸಲ್ಟ್ ಆಫ್ ದ್ಯಾಟ್ ಸಿಕ್ಕಾಪಟ್ಟೆ ಪವರು, ಟಾರ್ಕು. ಇದು ಬಂದು ನಿಮಗೆ 160 ಹಾರ್ಸ್ ಪವರ್ ಬರುತ್ತೆ ಗಾಡಿ. 160 ಹಾರ್ಸ್ ಪವರು, 140 Nm ಟಾರ್ಕ್ ಗುರು. ಟಾರ್ಕ್ ಮಾನ್ಸ್ಟರ್ ಇದೆ ಗಾಡಿ. ಸೊ ನಮ್ಮ GSI ಕಂಪೇರ್ ಮಾಡಿದ್ರೆ ಅದು 145 ಹಾರ್ಸ್ ಪವರು, 149 Nm ಟಾರ್ಕ್. ಅದು ಟಾರ್ಕ್ ಜಾಸ್ತಿನೇ ಇದೆ ಇದಕ್ಕಿಂತ. ಅದೂ ಅಷ್ಟೇ, 2 ಸಿಲಿಂಡರ್ ಇರೋದು ಅದರಲ್ಲಿ. ಬಾಕ್ಸರ್ ಟ್ವಿನ್ನು, ಇದು ವಿ ಟ್ವಿನ್ನು. ಬಟ್ ದೆನ್ ಅದು ಪವರ್ ಕಮ್ಮಿ, ಅದು 145, ಇದು 160 ಹಾರ್ಸ್ ಪವರು. ಆಮೇಲೆ ಡುಕಾಟಿ ನಮ್ಮ ಪೈಕ್ ಸ್ಪೀಕ್ ಮೊನ್ನೆ ನಾವು ಓಡಿಸಿದ್ದು ನೋಡಿರ್ತೀರಾ. ಸೊ ಪೈಕ್ ಸ್ಪೀಕಲ್ಲಿ ಹೆಂಗೆ ಅಂದರೆ ಅದು 4 ಸಿಲಿಂಡರ್ಸು, V4 ಅದು. ಬಟ್ ದೆನ್ ಅದು ಪವರ್ ಜಾಸ್ತಿ ಇದೆ. ಸೊ 180 ಹಾರ್ಸ್ ಪವರ್ ಬರುತ್ತೆ ಅದು, ಅಲ್ಲ 170 ಹಾರ್ಸ್ ಪವರ್ ಬರುತ್ತೆ. ಟಾರ್ಕ್ ಕಮ್ಮಿ, ಯಾಕಂದರೆ ಸಿಲಿಂಡರ್ಸ್ ಜಾಸ್ತಿ ಆಗೋಯ್ತು ಅದರಲ್ಲಿ. ಅದನ್ನೇ ವಿ ಟ್ವಿನ್ ಮಾಡಿದಿದ್ರೆ ಅದರಲ್ಲೂ ಟಾರ್ಕ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದು. ಸೊ ಅದರಲ್ಲಿ ಪವರ್ ಜಾಸ್ತಿ, ಟಾರ್ಕ್ ಕಮ್ಮಿ. ಇದು 140 Nm ಟಾರ್ಕ್ ಅಲ್ಲ. ಸೊ ಎರಡು ಇನ್ ಕಾಂಬಿನೇಷನ್ ನೋಡೋದಾದರೆ ನೀವು ಪವರ್ ಆ್ಯಂಡ್ ಟಾರ್ಕ್, ಇದು ಆಲ್ಮೋಸ್ಟ್ ಎಲ್ಲ ADVಗಳಿಗಿಂತ ಸಿಕ್ಕಾಪಟ್ಟೆ ಪವರ್ಫುಲ್. ಇದು ಎರಡು ಇನ್ ಕಾಂಬಿನೇಷನ್ ನಾನು ಹೇಳ್ತಾ ಇರೋದು. ಪವರ್ ಟಾರ್ಕು, ಭಯಂಕರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ ಇದು. ಔಟ್ಪುಟ್ ಇದ್ರದ್ದು ಪವರ್ ಔಟ್ಪುಟ್ಟು. ಸೊ ನನಗೆ ಸಿಕ್ಕಾಪಟ್ಟೆ ಪವರ್ ಬೇಕು, ಅದ್ರ ಜೊತೆ ಕಂಫರ್ಟ್ ಬೇಕು, ADV ಬೈಕ್ ಬೇಕು ಅನ್ನೋರಿಗೆ ಇದೇ ಬೆಸ್ಟ್ ಆಪ್ಷನ್ ಅಂತ ನನ್ನ ಫೀಲಿಂಗು. ಯಾಕಂದರೆ ನಾನು ಪೈಕ್ ಸ್ಪೀಕು ಓಡಿಸಿದ್ದೀನಿ, ಇದೂ ಅಷ್ಟೇ ನೆನ್ನೆಯಿಂದ ಓಡಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಸೊ ಇದನ್ನು ಕಟ್ಟಾಗಿದ್ದಂಗಿದೆ. ಇದು ಟೆಸ್ಟ್ ರೈಡ್ ಗಾಡಿ ಇದು. ಸೊ ನೆನ್ನೆಯಿಂದ ಓಡಿಸ್ತಾ ಇದ್ದೀನಲ್ಲ, ಹೈವೇನೂ ಎಲ್ಲ ಓಡಿಸಿದ್ದೀನಿ. ಇದರಲ್ಲಿರೋ ಮ್ಯಾಡ್ನೆಸ್ಸೇ ಬೇರೆ ಲೆವೆಲ್ ಗುರು. ಇದ್ರ ಪರ್ಫಾರ್ಮೆನ್ಸು, ಇದ್ರ ಪುಲ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್, ಕಿತ್ಕೊಂಡು ಹೋಗುತ್ತೆ. ಒಂಥರ ಮಾನ್ಸ್ಟರ್ ಥರ ಇದು ಇಂಜಿನ್ನು. ಸೊ ಯಾರನ್ನ ಸೂಪರ್ ಡ್ಯೂಕ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಪ್ಪ ನಾನೊಂದು ಸರಿ ಲೈಫಲ್ಲಿ ಅಂತ ಅಂದ್ಕೊಳ್ಳೋರಿಗೆ ಆ್ಯಕ್ಚುಲಿ ಈ ಗಾಡಿ ಓಡಿಸಿದ್ರೆ ನಿಮಗೆ ಸೂಪರ್ ಡ್ಯೂಕ್ ಇಂಜಿನ್ ಯಾವ ಥರ ಇದೆ ಅಂತ ನಿಮಗೆ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಸೇಮ್ ಇಂಜಿನ್ನೇ, ಏನೋ ಇದೊಂದು 10 ಹಾರ್ಸ್ ಪವರ್ ಕಮ್ಮಿ ಇರ್ಬೋದು ಅಷ್ಟೇ. ಅದು 170-180 ಹಾರ್ಸ್ ಪವರ್ ಬರುತ್ತೆ, ಇದು 160 ಹಾರ್ಸ್ ಪವರು. ಸೊ ಟಾರ್ಕ್ ಎಲ್ಲ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಅರೌಂಡ್ ಆ ಮಾರ್ಜಿನಲ್ಲೇ ಇದೆ ಇದು. ಸೊ ಇದು 1290 ಅಲ್ಲ. ಸೊ 1390ಗೆ ಜಾಸ್ತಿ ಇದೆ ಇನ್ನು ಪವರು. ಇದರಲ್ಲೇ 1390 ಕೂಡ ಬಂದಿದೆ. ಅದು ಇಂಡಿಯಾಗಿನ್ನ ಬಂದಿಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಏನೋ ಬರ್ಬೋದು. ಸೊ ನಾಟ್ ಶೋರ್ ಅಬೌಟ್ ದ್ಯಾಟ್. ಸೊ ಸೂಪರ್ ಡ್ಯೂಕು ನಾನು ಹಂಗೂ ಸೂಪರ್ ಡ್ಯೂಕ್ ಕೇಳಿದೆ ಟೆಸ್ಟ್ ರೈಡ್ಗೆ. ಟೆಸ್ಟ್ ರೈಡ್ ಬೈಕೇ ಇಲ್ಲ ಸೂಪರ್ ಡ್ಯೂಕ್ದು.
ಸೊ ದೇ ಹ್ಯಾವ್ ನಾಟ್ ಅಲಾಟೆಡ್ ಡೆಮೋ ಬೈಕ್ ಫಾರ್ ಸೂಪರ್ ಡ್ಯೂಕ್. ಬಟ್ ಇದನ್ನು ಓಡಿಸಿದ್ರೆ ನೀವು ಸೂಪರ್ ಡ್ಯೂಕ್ ಹೆಂಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ. ಸೊ ಟೇಕ್ ದ ಸೇಮ್ ಕ್ಯಾರೆಕ್ಟರ್ ಆ್ಯಂಡ್ ಪುಟ್ ಇಟ್ ಆನ್ 200 kg ಮೋಟರ್ ಸೈಕಲ್. ಇದು ಬಂದು 250 kg ಬರುತ್ತೆ. ಅದು ಬರೀ 200 kg ಏನು ಅಷ್ಟೇ ಇರೋದು ಗಾಡಿ. ಸೊ ಅದು ಪವರ್ ಟು ವೆಯ್ಟ್ ರೇಷಿಯೋ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದು ಇಷ್ಟೆಲ್ಲ ಡೈಮೆನ್ಷನ್ ಇಲ್ವಲ್ಲ, ಅದು ತುಂಬ ಕಾಂಪ್ಯಾಕ್ಟ್ ಗಾಡಿ ಅದು. ಸೊ ಅದರಲ್ಲಿ ಇನ್ನೂ ಮ್ಯಾಡ್ ಪವರ್ ಆಗಿರುತ್ತೆ. Yes sir, I'm going back. Okay. Thank you. ಅದೇ ಅದಕ್ಕೆ ಮುಂದೆ ಹೋಗಲ್ಲ, ಬರೀ ಇಲ್ಲಿ ಮಾತ್ರ ಅವ್ರು. ಬಟ್ ಆ ಕಡೆ ಎಲ್ಲ ಹೋಗ್ತಾ ಇದ್ದಾವೆ ಗಾಡಿಗಳು. ಹೌದಾ? ಓಕೆ, ಇಲ್ಲ ತೆಗ್ಬಿಡ್ತೀನಿ ನಾನು, ಈಗ ಹೋಗ್ತೀನಿ. ಸರಿ ಥ್ಯಾಂಕ್ ಯು. ಅದು ಗೌರ್ಮೆಂಟ್ ಗಾಡಿ ಹಿಂಗೋ ಪಾಪ ನಮ್ಮ DVN ಇದ್ದಾರೆ ಒಳಗಡೆ. ಆ್ಯಕ್ಚುಲಿ ಇಲ್ಲಿ ಇನ್ನು 2 ವೀಲರ್ಸ್ ಅಲೋ ಮಾಡಲ್ಲ. ಇದನ್ನ ಫುಲ್ ಕ್ಲೋಸ್ ಮಾಡಿಲ್ಲ ಆ್ಯಕ್ಚುಲಿ, ಬಟ್ ಆಲ್ಮೋಸ್ಟ್ ಕ್ಲೋಸೇ ಅಂದ್ಕೊಳ್ಳಿ. ಅಲ್ಲಿ ಮುಂದೆ ಎಲ್ಲ ಬಿಡಲ್ಲ. ಸೊ ಆ ಕಡೆಗೆ ಮಾತ್ರ ಅಲ್ಲಿ ಏರ್ಪೋರ್ಟ್ ರೋಡ್ ಸೈಡ್ ಮಾತ್ರ ಬಿಡ್ತಾ ಇದ್ದಾರೆ ಇನ್ನು 2 ವೀಲರ್ಸು. ಈ ಕಡೆ ಅಂತೂ ಯಾರನ್ನೂ ಬಿಡ್ತಾನೇ ಇಲ್ಲ. ಸೊ ಈ ಗಾಡಿ ಬಗ್ಗೆ ಏನೋ ಹೇಳ್ತಾ ಇದ್ದೆ ನಿಮಗೆ, ಮರ್ತೇ ಹೋಗ್ಬಿಟ್ಟೆ. ಸೊ ಅದೇ ಸೂಪರ್ ಡ್ಯೂಕ್ ಅಂತ ಗಾಡಿನಲ್ಲಿ ಆ ಕಾಂಪ್ಯಾಕ್ಟ್ನೆಸ್ಸು ಅದೆಲ್ಲ ನೀವು ಕಂಪೇರ್ ಮಾಡಿದ್ರೆ ಇದರಲ್ಲಿ ಈಸಿ ಇನ್ನು ಈ ಪವರ್ನ ಎಕ್ಸ್ಟ್ರಾಕ್ಟ್ ಮಾಡೋದು, ಯೂಸ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ. ಸೊ ಇದರಲ್ಲಿ ಟಾಪ್ ಆಫ್ ದ ಲೈನ್ ಕಾಂಪೊನೆಂಟ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬ್ರೆಂಬೋ ಬ್ರೇಕ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಒಳ್ಳೆ ಗಾಡಿ. ಆ್ಯಂಡ್ WP ಏಪೆಕ್ಸ್ ಸ್ಯಾಟ್ ಸಸ್ಪೆನ್ಷನ್ ಇದರಲ್ಲಿರೋದು. ಸೆಮಿ ಆ್ಯಕ್ಟಿವ್ ಟೆಕ್ನಾಲಜಿ ಅಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್. ಸೊ ಓಲಿನ್ಸ್ ಅವರು ಸ್ಮಾರ್ಟ್ TC ಅಂತ ಕರೀತಾರೆ, WP ಅವರು ಇದನ್ನು ಸ್ಯಾಟ್ ಅಂತ ಕರೀತಾರೆ, ಸೆಮಿ ಆ್ಯಕ್ಟಿವ್ ಟೆಕ್ನಾಲಜಿ. ಸೊ ಇದ್ರದ್ದು ಫ್ರಂಟು ಬ್ಯಾಕು ವೀಲ್ಸ್ ನೋಡೋದಾದರೆ ನೀವು 1917 ಬರುತ್ತೆ. ಸೇಮ್ ನಮ್ಮ GSನಲ್ಲಿ 1917 ಬರೋದು. ಆ್ಯಂಡ್ ಆಫ್ರಿಕಾ ಟ್ವಿನ್ನು ಇಂಥ ಗಾಡಿಗಳಲ್ಲಿ, ನಮ್ಮ ಟೈಗರು ಅಂಥ ಗಾಡಿಗಳಲ್ಲಿ 2118 ಬರುತ್ತೆ ಯೂಶಲಿ. ಸೊ ಇದರಲ್ಲಿ 1917 ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಇನ್ನೂ ಫನ್ ಇರುತ್ತೆ. ಬಟ್ ಬೈಕ್ ಸ್ಪೀಕ್ ನೋಡೋದಾದರೆ ನೀವು ಪ್ರಾಪರ್ 17 ಇಂಚ್, ಅದು ಸೂಪರ್ ಸ್ಪೋರ್ಟ್ ಸೆಕ್ಷನ್ ಟೈರ್ಸ್ ಅವೆಲ್ಲ, ಸೂಪರ್ ಸ್ಪೋರ್ಟ್ ಸೆಟಪ್ ವೀಲ್ಸು. ಸೊ ಅದರಲ್ಲಿ ಇನ್ನೂ ನೀವು ಮೆನ್ಯೂವರ್ ಚೆನ್ನಾಗಿ ಮಾಡ್ಬೋದು, ಕಾರ್ನರ್ಸ್ ಎಲ್ಲ ಟೈಟ್ ಟ್ವಿಸ್ಟೀಸಲ್ಲಿ ಚೆನ್ನಾಗಿ ಆಟ ಆಡ್ಬೋದು. ಸೊ ಇದರಲ್ಲಿ ಏನಂದರೆ ನಿಮ್ಗೆ ಆಫ್ ರೋಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ದೊಡ್ಡ ವೀಲ್ಸ್ ಇಟ್ಟಿದ್ದಂಗೆ. ಸೊ ಇದು ಒಂಥರ ನಿಮಗೆ ಸ್ವೀಟ್ ಸ್ಪಾಟ್ ಇದ್ದಂಗೆ 1917, ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಥರ. ಸೊ ಇದು ಅಲಾಯ್ಸ್ ಆಗಿರೋದ್ರಿಂದ ಅಷ್ಟೊಂದು ಆಫ್ ರೋಡ್ ಸಪೋರ್ಟ್ ಮಾಡಲ್ಲ, ಆದ್ರೂ ಸಸ್ಪೆನ್ಷನ್ ಸಪೋರ್ಟ್ ಮಾಡುತ್ತೆ. 200 mm ಟ್ರಾವೆಲ್ ಇದೆ ಫ್ರಂಟ್ ಟು ಬ್ಯಾಕ್ ಎರಡೂ. ಕ್ರೇಜಿ ಆಗಿದೆ ಇವರು ಸಸ್ಪೆನ್ಷನ್ನು, ಒಳ್ಳೆ ಬಟರ್ ಸ್ಮೂತ್, ಒಳ್ಳೆ ಸ್ಪಾಂಜ್ ಥರ ಇದೆ. ನಾನು ನೆನ್ನೆಯಿಂದ ಓಡಿಸ್ತಾ ಇದ್ದೀನಲ್ಲ ಗಾಡಿನ. ಸೊ ಐ ಡೋಂಟ್ ವಾಂಟ್ ಟು ಬೋರ್ ಯು ಗೈಸ್ ವಿತ್ ದ ಸ್ಪೆಕ್ ಶೀಟ್. ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 223 mm ಇದೆ. ಸೊ ಸೀಟ್ ಹೈಟ್ ಇದರಲ್ಲಿ 849, 869 ಎರಡು ಸೆಟಪ್ ಬರುತ್ತೆ. ಬಟ್ ಏನೇ ಹೇಳಿ, ಈ ಗಾಡಿನ ಓಡಿಸೋದಕ್ಕೆ ಸ್ವಲ್ಪ ಸೈಜ್ ಇರಬೇಕು, ಸ್ವಲ್ಪ ಉದ್ದ ಅಗಲ ಇದ್ದಷ್ಟು ನಿಮಗೆ ಈ ಥರ ADV ಬೈಕ್ಸು ಓಡಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ ಪೆಟ್ಸಿ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ನಮ್ಮ ಮೇಕ್ರಿ ಸರ್ಕಲ್ KTM ನೆನ್ನೆ ಹೋಗ್ಬಿಟ್ಟು ಆ್ಯಕ್ಚುಲಿ ನಾನು ಜಾಕಿ ಹೋಗ್ಬಿಟ್ಟು ಪಿಕ್ ಮಾಡಿದ್ರಿ ಈ ಬೈಕ್ನ. ನಾನು ಆ್ಯಕ್ಚುಲಿ ಹೇಳಿದೆ ರಂಜನ್ಗೂ, ಬಂದ್ಬಿಡೋ ಮಚ್ಚ ನೀನು ಫೀಚರ್ ಮಾಡುವಂತೆ ಗಾಡಿನ ಅಂತ. ಬಟ್ ಈ ಸೈಡ್ ನನಗೆ ಕಂಫರ್ಟಬಲ್ ಇಲ್ಲ ಮಗ, ಇಷ್ಟು ದೊಡ್ಡ ಗಾಡಿ ಓಡಿಸೋಕ್ಕೆ ನನ್ನ ಕಾನ್ಫಿಡೆನ್ಸ್ ಬರೋಲ್ಲ ಅಂತಂದ. ಸೊ ದ್ಯಾಟ್ಸ್ ವೆರಿ ಟ್ರೂ. ನೀವೇನಾದರೂ ಶಾರ್ಟ್ ಇದ್ದರೆ ಈ ಥರ ದೊಡ್ಡ ADVಸ್ನ ಓಡಿಸೋದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋಲ್ಲ. ಸೊ ದಟ್ಸ್ ವೈ ಮೋಸ್ಟ್ ಶಾರ್ಟ್ ಪೀಪಲ್ ಬ್ಯಾಕ್ಔಟ್. ಈ ADV ಬೈಕ್ಸ್ ಇಷ್ಟ ಇದ್ರೂ ಪಾಪ ಅವ್ರು ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಇದನ್ನು ನಿಲ್ಲಿಸಿದಾಗ ತಳ್ಳಿಬಿಟ್ಟು ಓಡಾಡ್ಸೋದು ಕಾಲಿಟಿಕ್ಸ್ ಅಲ್ಲ. ಫಸ್ಟ್ ಆಫ್ ಆಲು ಎಲ್ಲ ನಿಲ್ಲಿಸಿದಾಗ ಬಿದೋಗೋ ಟಿಪ್ ಓವರ್ ಆಗಿಬಿಡುತ್ತೆ, ಆ ಥರ ಏನಾರು ಆಗುತ್ತಲ್ಲ. ಸೊ ಅವ್ರಿಗೆ ಓಡಿಸೋದಕ್ಕೆ ಕಾನ್ಫಿಡೆನ್ಸ್ ಬರೋಲ್ಲ. ಸೊ ಹಂಗಾಗಿ ದೇ ಅವಾಯ್ಡ್ ದೀಸ್ ಕೈಂಡ್ ಆಫ್ ಬೈಕ್ಸ್, ಬೈಯಿಂಗ್ ದೀಸ್ ಕೈಂಡ್ ಆಫ್ ಬೈಕ್ಸ್. ನನಗೆ ಉಲ್ಟಾ, ನನಗೆ ADV ಬೈಕ್ಸು ತುಂಬ ಕಂಫರ್ಟಬಲ್. ಯಾಕಂದರೆ ನಾನಿರೋ ಹೈಟ್ಗೆ ಮತ್ತು ಪರ್ಸ್ನಾಲಿಟಿಗೆ ನನಗೆ ADV ಬೈಕ್ಸಲ್ಲಿ ಸಖತ್ತು ತುಂಬ ಚೆನ್ನಾಗಿ ಅಕೊಮೊಡೇಟ್ ಆಗ್ತೀನಿ ನಾನು ADV ಬೈಕ್ನಲ್ಲಿ. ಬಟ್ ಅದೇ ನಾನು ಇವಾಗ ಚಿಕ್ಕ ಸೂಪರ್ ಸ್ಪೋರ್ಟು, ಚಿಕ್ಕ ನೇಕೆಡ್ ಬೈಕ್ಸು ಅಂಥ ಬೈಕ್ ಮೇಲೆ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ, ನನಗೆ ಕೈ ಕಾಲೆಲ್ಲ ಹಿಡ್ಕೊಂಬಿಡುತ್ತೆ, ಕ್ರ್ಯಾಂಪ್ ಆಗಿಬಿಡುತ್ತೆ, ತುಂಬ ಮೇಲೆ ಇರುತ್ತೆ ಫುಟ್ ಪೆಕ್ಸ್ ಎಲ್ಲ, ಒಂಥರ ಜಾಮ್ ಆಗಿಬಿಡ್ತೀನಿ. ನನಗೆ ಆ ಬೈಕ್ಸ್ ಓಡಿಸೋದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋಲ್ಲ. ಸೊ ಕುಳ್ಳಿಗಿರೋರ್ಗೆ ಉಲ್ಟಾ, ಈ ಬೈಕ್ಸ್ ಓಡಿಸೋದಕ್ಕೆ ಕಾನ್ಫಿಡೆನ್ಸ್ ಬರೋಲ್ಲ. ನನಗೇನಿದ್ರು ADV ಬೈಕ್ಸು, ಈ ಬೂಸಾ ಇಂಥ ದೊಡ್ಡ ಗಾಡಿಗಳೇ ನನಗೆ ಜಾಸ್ತಿ ಸೆಟ್ ಆಗೋದು. ಐ ಫಿಟ್ ವೆಲ್ ಇನ್ ದೆಮ್. ಸೊ ಓಡಿಸೋದಕ್ಕೂ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಕಾಂಪ್ಯಾಕ್ಟ್ ಮೋಟರ್ ಸೈಕಲ್ಸ್ ನನಗೆ ಅಷ್ಟೊಂದು ಸೂಟ್ ಆಗೋಲ್ಲ. ಯಾವಾಗ ಎಗುರ್ಕೊಂಡ್ಬಿಡ್ತೀನೋ ಗಾಡಿಯಿಂದ, ಯಾವಾಗ ಬಿದೋಗ್ಬಿಡ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗಲೂ. ಯಾಕಂದರೆ ಅದ್ರದ್ದು ವಿಂಡು ಅದೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೋಸ್ ಆಗಿದ್ದೀನೇನೋ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ ನನಗೆ. ಅಂದರೆ ಹೈ ಸ್ಪೀಡ್ಸಲ್ಲಿ ಹೇಳ್ತಾ ಇರೋದು. ದಟ್ಸ್ ವೈ ಐ ಡೋಂಟ್ ಪಿನ್ ಇಟ್. ಫಾಸ್ಟ್ ಹೋದ್ರೂ ಫುಲ್ಲಾಗಿ ಪಿನ್ ಮಾಡಲ್ಲ ನಾನು, ಅದು ಅಷ್ಟೊಂದು ನನಗೆ ಕಾನ್ಫಿಡೆನ್ಸ್ ಬರೋಲ್ಲ. ಸಿಕ್ಕಾಪಟ್ಟೆ ಬೊಫೆಟ್ ಹೊಡಿಯುತ್ತೆ, ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ನನಗೆ ADV ಬೈಕ್ಸಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದ್ಯಾಟ್ ಸೆಡ್, ಲೆಟ್ಸ್ ರೈಡ್ ದಿಸ್ ಬೀಸ್ಟ್.
ಸೊ ಇದಕ್ಕೆಲ್ಲ ಎಕ್ಸಾಸ್ಟ್ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಬಡ ಸಕ್ಕತ್ತಾಗಿ ಬರುತ್ತೆ ಗುರು ಸೌಂಡು. ವಿ ಟ್ವಿನ್ ಅಲ್ಲ, ಒಂಥರ ತುಂಬಾ ಅಗ್ರೆಸಿವ್ ಸೌಂಡ್ ಬರುತ್ತೆ ಇದರಲ್ಲೆಲ್ಲ. ಬ್ಯೂಟಿಫುಲ್ ಗಾಡಿ. ಯಾವ ಟೈರ್ಸ್ ಇದೆ ಇದರಲ್ಲಿ? ಐ ಥಿಂಕ್ ಮೀಟಾಸ್ ಟೆರಾಫೋರ್ಸ್ ಟೈರ್ 170/60. ಫ್ರಂಟು 120/70 ನಮ್ಮ ಸೂಪರ್ ಬೈಕ್ ಸೆಕ್ಷನ್ ಟೈರೇ. ಬಟ್ ದೆನ್ ವೀಲ್ ಮಾತ್ರ 19 ಇಂಚು, ಇದು 17 ಇಂಚು. ಸೊ ಇದ್ರ ಫ್ಯೂಲ್ ಟ್ಯಾಂಕ್ ಡಿಸೈನ್ ನೋಡೋದಾದರೆ ನೀವು ಲೋವರ್ ಮಾಡಿದ್ದಾನೆ. ನಮ್ಮ GSA ಇನ್ಸ್ಪೈರ್ಡ್ ಅನ್ಸುತ್ತೆ ಇದೆಲ್ಲ, BMW ಇನ್ಸ್ಪೈರ್ಡ್. ಯಾಕಂದರೆ ಸೆಂಟ್ರ್ ಆಫ್ ಮಾಸ್ ಸೆಂಟ್ರನ್ನ ಆದಷ್ಟು ಕೆಳಗಡೆ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಈ ಲಾಕ್ ಆಫ್ ಫ್ಯೂಲ್ ಆ್ಯಕ್ಚುಲಿ ಇಲ್ಲಿ ಸ್ಟೋರ್ ಆಗುತ್ತೆ. ಈ ಥರ ನೋಡಿ ನಮ್ಮ ಬಾಕ್ಸರ್ ಇಂಜಿನ್ ಹೆಂಗೆ ಬರುತ್ತೆ ಆಚೆ ಕಡೆ, ಹಂಗೆ ಬಂದಿದೆ ಇವಾಗ ಇದ್ರ ಫ್ಯೂಲ್ ಟ್ಯಾಂಕು. ಸೊ ಆದಷ್ಟು ಕೆಳಗಡೆ ಇದ್ದಾಗ ಏನಾಗುತ್ತೆ, ನಿಮಗೆ ಬೈಕು ಅಷ್ಟೊಂದು ಹೆವಿ ಫೀಲ್ ಆಗೋಲ್ಲ, ಟಾಪ್ ಹೆವಿ ಇರೋಲ್ಲ. ಈ ಟೈಗರು, ಆಫ್ರಿಕಾ ಟ್ವಿನ್ ಇವೆಲ್ಲ ನೋಡೋಕೆ ಹೋದರೆ ನೀವು ತುಂಬ ಟಾಪ್ ಹೆವಿ ಗಾಡಿಗಳು, ಅಷ್ಟೊಂದು ಸ್ವಲ್ಪ ಟಿಪ್ ಓವರ್ ಮಾಡಿದ್ರೂ ಅದು ತುಂಬ ವೆಯ್ಟು ಜಾಸ್ತಿ ಫೀಲ್ ಆಗುತ್ತೆ ನಿಮಗೆ. ಬಟ್ ಇದರಲ್ಲೆಲ್ಲ ಹಂಗಾಗಲ್ಲ. ಎಸ್ಪೆಷಲಿ ನಮ್ಮ ಕಿಂಗ್ ಆಫ್ ಟೂರರ್ಸ್ GSA-ನಲ್ಲಿ ಅದೇ ಅಡ್ವಾಂಟೇಜು. ನೀವು ಎಷ್ಟೇ ಲೀನ್ ಮಾಡಿದ್ರು, ಟಿಪ್ ಓವರ್ ಮಾಡಿದ್ರು ಅದು ಹೆವಿನೆಸ್ ಅಂತಲೇ ಅನಿಸಲ್ಲ. ಸೊ ಇದರಲ್ಲೂ ಸ್ವಲ್ಪ ಟ್ರೈ ಮಾಡಿದ್ದಾರೆ ಆ ಥರ ಸೆಂಟ್ರ್ ಮಾಡೋದಕ್ಕೆ, ಮಾಸ್ ಸೆಂಟ್ರನ್ನ ಡೌನ್ ಮಾಡೋದಕ್ಕೆ. ಸೊ ಇದರಲ್ಲೂ ರೆಡಾರ್ ಇದೆ ನೋಡಿ, ಫ್ರಂಟ್ ರೆಡಾರ್ ಇದೆ, ಫ್ರಂಟು ಬ್ಯಾಕ್ ರೆಡಾರ್ ಕೂಡ ಇದ್ದಂಗಿದೆ ಇದರಲ್ಲಿ. ಇಲ್ಲ, ಮೋಸ್ಟ್ಲಿ ಬ್ಯಾಕ್ ಇಲ್ಲ ಅನಿಸುತ್ತೆ. ಓನ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಗೆ ಫ್ರಂಟ್ ಮಾತ್ರ ಕೊಟ್ಟಿದ್ದಾನೆ. ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಇಲ್ಲ. ಕರೆಕ್ಟು. ಬ್ಯಾಕ್ ಇದ್ದರೆ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಕೂಡ ಬರುತ್ತೆ. ನಮ್ಮ ಪೈಕ್ ಸ್ಪೀಕಲ್ಲೂ ನೋಡಿರ್ತೀರಾ, ನಮ್ಮ ಟೈಗರಲ್ಲೂ ನೋಡಿರ್ತೀರಾ. ಸೊ ಟೈಗರಲ್ಲಿ ಬ್ಯಾಕ್ ಮಾತ್ರ ಇರೋದು, ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಇದೆ, ಬಟ್ ಫ್ರಂಟ್ ಇಲ್ಲ. ಇದರಲ್ಲಿ ಫ್ರಂಟ್ ಇದೆ, ಬ್ಯಾಕ್ ಇಲ್ಲ. ನಮ್ಮ ಡುಕಾಟಿಲಿ ಎರಡೂ ಇದೆ, ಫ್ರಂಟು ಇದೆ, ಬ್ಯಾಕು ಇದೆ. ಸೊ ಹಾಗೆ ಇದ್ರದ್ದು ಸೈಡ್ ಸ್ಟ್ಯಾಂಡ್ ಏನೋ ಹೋಗಿದೆ, ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ನಾವೇನು ಮಾಡಬೇಕೀಗ, ಇದ್ರ ಮೇಲೆ ಹತ್ತಿ ಗಾಡಿನ ಜಂಪ್ ಓಡಿಸ್ಬೇಕು ನೋಡಿ, ಹಿಂಗೆ ಅಷ್ಟೇ. ನೋಡಿ ನಮಗಾದರೆ ಕಾಲು ಸಿಕ್ಬಿಡುತ್ತೆ ಈಸಿಗೆ ನೆಲಗೆ. ಸೊ ನಾವು ಈ ಥರ ಸ್ಟಂಟ್ಗಳೆಲ್ಲ ಮಾಡ್ತೀವಿ. ಈ ಕುಳ್ಳಗಿದ್ರೆ ಈ ಥರ ಮಾಡೋಕ್ಕಾಗಲ್ಲ, ಅವ್ರಿಗೆ ಎಲ್ಲದೂ ಕಷ್ಟ ಆಗುತ್ತೆ ಈ ಗಾಡಿ. ನೋಡಿ ಇದೆ KTM ಕೀ. ಇದನ್ನು ಒಂದು ಸರಿ ಹಿಂಗೆ ಟ್ಯಾಪ್ ಮಾಡಿ ಹಿಂಗೆ ಒತ್ತಿದ್ರೆ ಆನ್ ಆಯಿತು, ರೆಡಿ ಟು ರೇಸ್ ಬಂತು. ಸೊ ಇದನ್ನ ಇಲ್ಲಿಡೋಣ. ಸೊ ನಿಮಗೆ ಪ್ರಾಪರ್ ವಿ ಟ್ವಿನ್ ಪವರ್ ಏನಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ನೋಡಿ ಇವತ್ತು. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಜನ ಎರರ್ ಬರ್ತಾಯಿದೆ ಸರ್ವೀಸು. ಸೊ ರೈಡಿಂಗ್ ಮೋಡು ಇದರಲ್ಲಿ ರೈಡ್ ಮೋಡ್, ರೈನು, ಆಫ್ ರೋಡು, ಸ್ಟ್ರೀಟು, ಸ್ಪೋರ್ಟು ಇಷ್ಟಿದೆ. ನಾನು ಸ್ಪೋರ್ಟ್ಗೆ ಹಾಕ್ಕೊತೀನಿ. ಸೊ ಸಸ್ಪೆನ್ಷನ್ ಕಂಫರ್ಟ್ ಮೋಡಲ್ಲಿದೆ. MTC ಅದು ಮೋಟರ್ ಸೈಕಲ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದೆ. ABS ರೋಡ್ಗಿದೆ. ಓಕೆ, ಸೊ ಗಾಡಿ ಆಲ್ರೆಡಿ ವಾರ್ಮ್ ಆಗಿದೆ, ಏನು ತೊಂದರೆ ಇಲ್ಲ. ಸೊ ವಿಂಡ್ಶೀಲ್ಡ್ನ ನಾವು ಹೈ ಸೆಟ್ಟಿಂಗ್ ಇಡೋಣ. ಇದರಲ್ಲಿ ಸೆಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಹಿಂಗೆ ತಿರುಗಿಸ್ಬೇಕು. ಇದನ್ನು ಆ ಕಡೆ ನಾನು ತಿರುಗಿಸ್ಬೋದು, ಈ ಕಡೆ ನಾನು ತಿರುಗಿಸ್ಬೋದು. ಇಷ್ಟೇ ಸೆಟ್ಟಿಂಗ್ ಇರೋದು, ಇದು ಇಷ್ಟೇ ಮೇಲೆ ಹೋಗೋದು, ಇದಕ್ಕೆ ಮೇಲೆ ಹೋಗೋಲ್ಲ. ಸೊ ನನ್ನ ಹೈಟ್ಗೆ ಇನ್ನೂ ಆ್ಯಕ್ಚುಲಿ ಮೇಲೆ ಇರಬೇಕಿದು, ಬಟ್ ಓಕೆ. ಇದಕ್ಕೆ WRS ಎಲ್ಲ ಬರುತ್ತೆ, ವಿಂಡ್ಶೀಲ್ಡು ಸಖತ್ತಾಗಿರುತ್ತೆ. ಸೊ ಈ ಸ್ಟೋರೇಜ್ ನೋಡಿ ಬರೀ ಕೀ ಫಾಬ್ ಇಡೋದಕ್ಕೆ ಸಾಕಾಗುತ್ತೆ ಅಷ್ಟೇ. ಏನಾದ್ರು ಸಣ್ಣ ಪುಟ್ಟ ಬ್ಯಾಟ್ರೀಸು ಅದು ಇದು ಎಲ್ಲ ಇಡ್ಕೋಬೋದು ನಮ್ಮ ಥರ ಬ್ಲಾಗರ್ಸು. ಫೋನ್ಗಿನೆಲ್ಲ ಇಡೋಕ್ಕಾಗಲ್ಲ ಇಲ್ಲಿ. ಇಷ್ಟು ಚಿಕ್ಕ ಫೋನ್ ಎಲ್ಲಿದೆ, ಯಾವುದೂ ಇಲ್ಲ. ಓನಾ
ಯಪ್ಪ ಏನು ಮ್ಯಾಡ್ನೆಸ್ ಗುರು. 240ವರೆಗೂ ಬಾ 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 ಎಳ್ದು ಬಿಸಾಕತ್ತೆ, ಸರಿಯಾಗಿ ಎಳೆಯುತ್ತೆ ಮಾತ್ರ ಗಾಡಿ. ಆಕ್ಸಲ್ರೇಷನ್ನೇ ಗುರು, ಸಿಕ್ಕಾಪಟ್ಟೆ ಮ್ಯಾಟ್ ಆಕ್ಸಲ್ರೇಷನ್ ಇದ್ರದ್ದು. ಟೋಟಲ್ ಮ್ಯಾಡ್ನೆಸ್ ಗುರು ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ದಮ್ಮಿದೆ. ಸೊ ಇಷ್ಟು ಫಾಸ್ಟ್ ಆಕ್ಸಲರೇಷನ್ನು ನಾನು ಯಾವ ADV ಬೈಕಲ್ಲೂ ನೋಡಿಲ್ಲ.
ಭಯಂಕರ ಪರ್ಫಾರ್ಮೆನ್ಸ್ ಇದೆ ಗಾಡಿ ಇದು. ಅಂದರೆ ಅಪ್ ಟು 240ವರೆಗೂ. ಅದಾದಮೇಲೆ ಐತೈತೆ ಮೋಸ್ಟ್ಲಿ ಬಿಕಾಸ್ ಆಫ್ ದ ರೆಸ್ಟ್ರಿಕ್ಷನ್ಸ್. ಇದನ್ನೆಲ್ಲ ಅನ್ರೆಸ್ಟ್ರಿಕ್ಟ್ ಮಾಡಿಬಿಟ್ಟು ಟ್ಯೂನಿಂಗೆಲ್ಲ ಫ್ಯೂಲ್ ಟ್ಯೂನಿಂಗ್ ಎಲ್ಲ ಮಾಡಿದ್ರೆ, ಆ್ಯಕ್ಚುಲಿ ಅನ್ರೆಸ್ಟ್ರಿಕ್ಟ್ ಮಾಡಿದ್ರೆ ಸಾಕು, ಇನ್ನೂ ಜಾಸ್ತಿ ಪವರ್ ಬರುತ್ತೆ. ಆಲ್ಮೋಸ್ಟ್ 250 260 ಆರಾಮಾಗಿ ಹೋಗ್ಬೋದು ಅನಿಸುತ್ತೆ. ಬಟ್ ಇವಾಗಿರೋ ರೆಸ್ಟ್ರಿಕ್ಷನ್ಸ್ಗೂ ಏನೋ ಇದು 240ವರೆಗೂ ಹೋಗುತ್ತೆ. ಅದಾದಮೇಲೆ ಅಲ್ಲೇ ನಿಂತ್ಕೊಳ್ಳುತ್ತೆ ನನ್ನ ವೆಯ್ಟಿಗೆ ಎಸ್ಪೆಷಲಿ. ಪ್ರಾಬ್ಲಮ್ ಇನ್ನೊಂದು ಸ್ವಲ್ಪ ಕಮ್ಮಿ ವೆಯ್ಟು ಚಿಕ್ಕದಾಗಿರೋರೆಲ್ಲ ಓಡಿಸ್ರೆ ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಬಟ್ ದೆನ್ ಅಲ್ಲಿವರೆಗೂ ಮಾತ್ರ ರಾಪ್ ಅಂತ ಹೋಗಿ ಕೂತ್ಕೊಳ್ಳುತ್ತೆ ಗುರು. ಸೊ ಈ ಇಂಜಿನ್ದು ಮೈನ್ ಸ್ಟ್ರೆಂತ್ ಇರೋದೇ ಲೋ ಮತ್ತು ಮಿಡ್ ರೇಂಜು ವಿಂಟ್ವಿನ್ನು. ಸೊ ಸಿಲಿಂಡರ್ಸ್ ಜಾಸ್ತಿ ಆದಂಗೆ ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ಫಾಸ್ಟ್ ಹೋಗ್ಬೋದು ನೀವು, ಸಖತ್ ಫಾಸ್ಟ್ ಹೋಗ್ಬೋದು. 4 ಸಿಲಿಂಡ್ರಲ್ಲಿ ಟಾಪ್ ರೇಸಲ್ಲೇ ಜಾಸ್ತಿ ಪವರ್ ಬರೋದು. ಇನ್ನು 6 ಸಿಲಿಂಡರ್ಸ್ಗೆ ಹೋಯ್ತು ಅಂದರೆ ನೀವು ಇನ್ಲೈನ್ 6 ಎಲ್ಲ ಹೈ ರೇವ್ಸ್ ಹೋದಂಗೆ ಇನ್ನೂ ಜಾಸ್ತಿ ಪವರ್ ಜನ್ರೇಟ್ ಮಾಡುತ್ತವೆಲ್ಲ. ಸೊ ಇದು ಟ್ವಿನ್ ಅಲ್ಲ, ಇದೇನೇ ಇದ್ರೂ ಲೋ ಮತ್ತು ಮಿಡ್ಡಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ. ಟಾಪ್ ಹೈ ರೇವ್ಸ್ ಹೋಗ್ತಾ ಇದ್ದಂಗೆ ಸ್ವಲ್ಪ ಡ್ರಾಪ್ ಆಗುತ್ತೆ ಪವರ್ ಇದ್ರದ್ದು ಜನ್ರೇಷನ್. ಯಪ್ಪ ಮೆಂಟಲ್ ಗಾಡಿ ಗುರು ಮಾತ್ರ. ಹೇಳಿದ್ನಲ್ಲ, ನನಗೆ ಔಟ್ರೈಟ್ ಪರ್ಫಾರ್ಮೆನ್ಸ್ ಬೇಕು, ಆದರೆ ADV ಬೈಕ್ ಬೇಕು ಅನ್ನೋರು ಈ ಗಾಡಿ ತೊಗೋಬೇಕು ಆ್ಯಕ್ಚುಲಿ. ಸೊ ಕುತ್ಕೊಳ್ಳೋಕ್ಕೆಲ್ಲ ಸಖತ್ತು ಸ್ಪೇಷಿಯಸ್ ಆಗಿ ಕಂಫರ್ಟಬಲ್ ಆಗಿದೆ. ಏನಿಲ್ಲ, ದೊಡ್ಡ 390 ಥರ ಅನಿಸುತ್ತೆ ನಿಮಗೆ. ಇವಾಗ ಅಡ್ವೆಂಚರ್ 390 ಇದೆಯಲ್ಲ, ಅದರಲ್ಲೇ ದೊಡ್ಡದು, ಅದರ ಡ್ಯಾಡಿ ಇದು ಆ್ಯಕ್ಚುಲಿ. ಬಟ್ ಇನ್ನೂ ವಿಂಡ್ ಪ್ರೊಟೆಕ್ಷನ್ ಎಲ್ಲ ಚೆನ್ನಾಗಿದೆ, ಇದರಲ್ಲಿ ದೊಡ್ಡದಾಗಿದೆ. ಆದರೂ ನನ್ನ ಹೈಟಿಗೆ ಇದೂ ಸಾಕಾಗಲ್ಲ ಅಂದ್ಕೊಳ್ಳಿ, ಇನ್ನೂ ಸ್ವಲ್ಪ ಇಲ್ಲಿ ತನಕ ಇರಬೇಕು. ಅವಾಗ ನಾನು ಸ್ಟ್ರೈಟಾಗಿ ಕೂತ್ಕೊಂಡು ನೋಡಿ, ಇವಾಗ ಸ್ಟ್ರೈಟಾಗಿ ಕೂತಿದ್ದೀನಿ ನಾನು ಇಲ್ಲಿ ಇರ್ತೀನಿ. ನನ್ನ ತಲೆ ಎಲ್ಲೋ ಇಲ್ಲೈತೆ ನನ್ನ ತಲೆ. ಸೊ ನಾನು ಡಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ತನಕ ಇರುತ್ತೆ ನನ್ನ ತಲೆ. ನಮ್ಮ GSL ಎಲ್ಲ ಹಂಗಲ್ಲ, ಸ್ಟ್ರೈಟ್ ಕೂತ್ಕೊಂಡ್ರು ಇದು ಸ್ಟಾಕ್ ಹೈಟೇ ಇಲ್ಲಿ ತನಕ ಇದೆ GSL. ಸೊ ಅದು ಇದಕ್ಕಿನ್ನ ಮ್ಯಾಸಿವ್ ಆ್ಯಕ್ಚುಲಿ, ಕೂತ್ಕೊಳ್ಳೋದಕ್ಕೆಲ್ಲ ಇನ್ನೂ ಸ್ಪೇಸ್ ಚೆನ್ನಾಗಿದೆ ಅದರಲ್ಲಿ, ಬಲ್ಕಿ ಇನ್ನೂ. ಸೊ ಈ ಟ್ಯಾಂಕು ಹಿಂಗೆಲ್ಲ ಇನ್ನೂ ದೊಡ್ಡದಿದೆ. ಅದು 30 ಲೀಟರ್ಸ್ ಟ್ಯಾಂಕ್ ಅಲ್ಲ, ಇದು 23 ಲೀಟರ್ಸ್ ಟ್ಯಾಂಕು. ಸೊ ಪ್ಲೇಸ್ಮೆಂಟ್ ಮಾತ್ರ ಡೌನ್ ಮಾಡಿದ್ದಾನೆ. ಬಟ್ ವಿಂಡ್ ಪ್ರೊಟೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಬಟ್ ಒಂದೇನು ನೋಟಿಸ್ ಮಾಡಿದೆ ಅಂದರೆ, ನಾನು ತುಂಬ ಹೈ ಸ್ಪೀಡ್ಸ್ ಹೋಗ್ತಾ ಇದ್ದಂಗೆ ಸ್ವಲ್ಪ ಫ್ರಂಟು ಅಷ್ಟು ಸ್ಟೇಬಲಾಗಿ ಕೂರಲ್ಲ. ನೀವೇ ನೋಡಿದ್ರಿ ಅಲ್ಲಿ ಆ ಸ್ಟ್ರೆಚ್ಚಲ್ಲಿ, ಆ ಬ್ರಿಡ್ಜ್ ಮೇಲೆಲ್ಲ ಹೋದಾಗ ಒಂದೊಂದು ಸರಿ ಹ್ಯಾಂಡಲ್ ಹಿಂಗಿಂಗ್ ಆಗುತ್ತೆ. ಹೈ ಸ್ಪೀಡಲ್ಲಿ ಹಂಗಾದರೆ ಬೈಕ್ ಬಂದ್ಬಿಡುತ್ತೆ ಆ್ಯಕ್ಚುಲಿ. ನಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋಲ್ಲ ಅವಾಗ ತುಂಬ ಫಾಸ್ಟ್ ಓಡಿಸೋದಕ್ಕೆ. ತುಂಬ ಹೈ ಸ್ಪೀಡಲ್ಲಿ ಏನಾಗುತ್ತೆ, ಸ್ವಲ್ಪ ಇದು ಬಂದ್ರೂ ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು. ಸೊ ಸ್ವಲ್ಪ ಲೈಟ್ ಆಗಿಬಿಡುತ್ತೆ ಆ್ಯಕ್ಚುಲಿ ತುಂಬ ಹೈ ಸ್ಪೀಡ್ಸಲ್ಲಿ. ಅದೇ ನಮ್ಮ GSA ಆಗಲಿ ಡುಕಾಟಿಲಾಗಲಿ ಹಂಗೆ ಆಗಲ್ಲ. ಅದು ಎಷ್ಟೇ ಫಾಸ್ಟ್ ಹೋದ್ರೂ ಪ್ಲ್ಯಾಂಟೆಡ್ ಆಗಿ ಕೂತಿರುತ್ತೆ. ಸೊ ಇದರಲ್ಲಿ ಅದೊಂದು. ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಇದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು, ಏನೇನು ಬೇಕು ಹೇಳಿ, ಇದರಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಇದೆ ಇದರಲ್ಲೂ. ಈ ಗಾಡೀಲಿ ಕ್ವಿಕ್ ಶಿಫ್ಟ್ರು ಇದೆಲ್ಲ ಏನು ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಅದಕ್ಕೆ ಟೆಕ್ ಪ್ಯಾಕ್ ಅಂತ ಬರುತ್ತೆ KTM-ಇಂದ. ನೀವು ಗಾಡಿ ತೊಗೊಂಡಾಗ ಅದನ್ನ ಎಕ್ಸ್ಟ್ರಾ ಕೊಟ್ಟು ಪರ್ಚೇಸ್ ಮಾಡ್ಬೋದು. 70,000 ಪ್ಲಸ್ ಏನೋ ಇದೆ ಈ ಗಾಡಿಗೆ. ಬೇರೆ ಬೇರೆ ಮಾಡಲ್ಸಿಗೆ ಬೇರೆ ಬೇರೆ ಥರ ಇರುತ್ತೆ. ಸೂಪರ್ ಡ್ಯೂಕ್ಗೆಲ್ಲ ಇನ್ನೊಂದು ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ ಟೆಕ್ ಪ್ಯಾಕು. 1 ಟೈಮ್ ಅಷ್ಟೇ ಸಬ್ಸ್ಕ್ರಿಪ್ಷನ್ನು. 1 ಟೈಮ್ ನೀವು ತೊಗೊಂಡ್ರೆ ಅದನ್ನ ಫಸ್ಟ್ ಸರ್ವಿಸಲ್ಲಿ ಆ್ಯಕ್ಟಿವೇಟ್ ಮಾಡ್ತಾರೆ. ಫಸ್ಟ್ ಸರ್ವಿಸ್ವರೆಗೂ ನಿಮ್ಗೆ ಹೆಂಗಿದ್ರು ಡೆಮೋ ಇರುತ್ತೆ, ಎಲ್ಲನೂ ಆ್ಯಕ್ಟಿವ್ ಆಗೇ ಇರುತ್ತೆ. ಟೆಕ್ ಪ್ಯಾಕ್ ತೊಗೊಂಡ್ರೆ ನಿಮಗೆ ಫಸ್ಟ್ ಸರ್ವಿಸಲ್ಲಿ ಪರ್ಮನೆಂಟು ಅನ್ಲಾಕ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಅವಾಗ ನಿಮಗೆ ಅಪ್ ಡೌನ್ ಕ್ವಿಕ್ ಶಿಫ್ಟ್ರು ಎಲ್ಲನೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಆ್ಯಕ್ಚುಲಿ ಇವಾಗ ಈ ಗಾಡೀಲಿ ಅಪ್ ಡೌನ್ ಕ್ವಿಕ್ ಶಿಫ್ಟ್ರ್ ಇಲ್ಲ, ನಾನು ಮ್ಯಾನ್ಯಲಾಗಿ ಶಿಫ್ಟ್ ಮಾಡಬೇಕು. ಇಟ್ಸ್ ಅ ವೆರಿ ಗುಡ್ ಬೈಕ್. ಪರ್ಫಾರ್ಮೆನ್ಸ್ ರೈಡಿಂಗ್ ಮಾಡೋರಿಗೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ವೈಂಡಿಂಗ್ ರೋಡ್ಸಲ್ಲಿ, ಕಂಟ್ರಿ ರೋಡ್ಸು, ಶಾರ್ಪ್ ಟರ್ನ್ಸು, ಹೈಲ್ ಕ್ಲೈಮ್ಸು, ಕೊಳ್ಳಿ ಹಿಲ್ಸು ಅಂಥ ಕಡೆ ಎಲ್ಲ ಇದು ನೆಕ್ಸ್ಟ್ ಲೆವೆಲ್ ಆಟ ಆಡ್ಬಿಡ್ಬೋದು. ಯಾಕಂದರೆ ಇದು ಪವರ್ ಇರೋದೇ ಲೋ ರೇವ್ಸಲ್ಲಿ. ಸೊ ಅಲ್ಲೆಲ್ಲ ಹೈ ಸ್ಪೀಡ್ ಹೋಗೋಕ್ಕಾಗಲ್ಲ ನೀವು. ಟೈಟ್ ಟರ್ನ್ಸ್ ಇರುತ್ತಲ್ಲ, ಮಲಗಿಸಿ ಎದ್ದಿದ ತಕ್ಷಣ ರಪ್ಪ ಅಂತ ಕಿತ್ಕೊಂಡು ಹೋಗ್ತಾ ಇರುತ್ತೆ ಗಾಡಿ. ನೋಡಿ ಹಿಂಗೆ ಕೊಟ್ಟಿದ ತಕ್ಷಣ ಹೋಗ್ಬಿಡತ್ತೆ. ಸೊ ಅದೇ ಈ V2 ಅಡ್ವಾಂಟೇಜು. ಆಟ ಆಡೋಕ್ಕೆ ಸಕ್ಕತ್ತಾಗಿದೆ. 0 to 200 ಮಾತ್ರ ಬಾಂಬ್ ಗಾಡಿ ಇದು. ಆ್ಯಂಡ್ ಓಡಿಸೋವಾಗ ಏನು ಹೆವಿನೆಸ್ಸೇ ಫೀಲ್ ಆಗಲ್ಲ, ಸಖತ್ತು ಲೈಟ್ ಆಗಿದೆ. ಆ ಕಡೆಯಿಂದ ಈ ಕಡೆ ಸಖತ್ತಾಗಿ ತಿರುಗಿಸ್ಬೋದು. ತುಂಬ ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಏನು ಅನಿಸಲ್ಲ. ಸೊ ನಮ್ಮ ಟೈಗರ್ ಅವೆಲ್ಲ ತುಂಬ ಮಂದ, ಅದು ಟಾಪ್ ಹೆವಿ ಗಾಡಿಗಳು, ಅದೆಲ್ಲ ಈ ಥರ ಫೀಲ್ ಕೊಡೋಲ್ಲ ನಮಗೆ. ಇದು ಸಖತ್ತು ಲೈಟ್ ವೆಯ್ಟ್ ಅನಿಸುತ್ತೆ. ತುಂಬ ನಿಂಬಲ್ ಆಗಿದೆ ಗಾಡಿ ಆ್ಯಕ್ಚುಲಿ. ಹೆಚ್ಚು ಕಮ್ಮಿ ನಮಗೆ GSA ಓಡಿಸ್ದಂಗೆ ಫೀಲ್ ಆಗ್ತಿದೆ ನನಗೆ, ಅಂದರೆ ಹ್ಯಾಂಡ್ಲಿಂಗಲ್ಲಿ. ಒಳ್ಳೆ ಗಾಡಿ, ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಸಖತ್ತಾಗಿ ಸೂಟ್ ಆಗುತ್ತೆ ಈ ಗಾಡಿ.
ಆ್ಯಂಡ್ ಶೋರೂಮಲ್ಲಿ ಕೂಡ ನಾನು ಇದ್ರ ಮೇಲೆ ಹತ್ತಿ ಕುತ್ಕೊಂಡೆಲ್ಲ ತೋರಿಸಿದೆ ನಿಮಗೆ. ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಈ ಗಾಡಿ ಮೇಲೆ. ಮೋರ್ ದ್ಯಾನ್ ದ ಸೂಪರ್ ಡ್ಯೂಕ್ ನನಗೆ ಈ ಗಾಡಿ ಬೆಟರ್, ಅಂದರೆ ಸೆನ್ಸಿಬಲ್ ಅಂತ ಅನಿಸುತ್ತೆ ನನಗೆ. ಬಟ್ ಅಗೇನ್ ಸೂಪರ್ ಡ್ಯೂಕ್ ಈ ಸೂಪರ್ ಡ್ಯೂಕ್ ಗುರು, ಅದೂ ಒಂಥರ ನೆಕ್ಸ್ಟ್ ಲೆವೆಲ್ ಫನ್, ಅದು ಬೇರೆ ಥರ ಫನ್. ಅದು ನೇಕೆಡ್ ಬೈಕ್ ಅಲ್ವಾ, ಆಮೇಲೆ ಅದಿರೋ ವೆಯ್ಟು ಕಾಂಪ್ಯಾಕ್ಟ್ನೆಸ್ಗೆ ಆ ಪವರ್ ಒಂಥರ ಮೆಂಟಲ್ ಆಗಿರುತ್ತೆ. ಅದು ಆ ಪವರು 180 ಹಾರ್ಸ್ ಪವರ್ ಬೇರೆ ಅದು. ಸೊ ಅದು ಇದಕ್ಕಿಂತ ಪವರ್ಫುಲ್ ಮೋಟ್ರ್ ಅದರಲ್ಲಿರೋದು. ಟ್ಯೂನಿಂಗ್ ಕೂಡ ಅಷ್ಟೇ ಇದಕ್ಕಿಂತ ಅಗ್ರೆಸಿವ್ ಅದು ಸೂಪರ್ ಡ್ಯೂಕ್ದು. ಸೊ ಯಾವಾಗ ಸಿಗುತ್ತೆ ನೋಡೋಣ ನಮ್ಗೆ ಆಪರ್ಚುನಿಟಿ ಸೂಪರ್ ಡ್ಯೂಕ್ ಓಡಿಸೋದಕ್ಕೆ. ಇಲ್ಲಿ ಯಾರು ಕರ್ನಾಟಕದಲ್ಲಿ ಸೇಲ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಎಲ್ಲೂ ನಾನಂತೂ ರೋಡ್ ಮೇಲೆ ಇದುವರೆಗೂ ಒಂದೇ ಒಂದು ಗಾಡಿ ನೋಡಿಲ್ಲ. ಆಗಿದ್ರು ಒಂದು 2-3 ಆಗಿರ್ಬೋದು ಸೇಲು. ಸೊ ಐ ಡೋಂಟ್ ನೋ, ಯಾವ ಥರ ಆಪರ್ಚುನಿಟಿ ಸಿಕ್ಕಿದ್ರೆ ಆ ಗಾಡಿನ ಟ್ರೈ ಮಾಡೋಣ. ಸಸ್ಪೆನ್ಷನ್ ಸಕ್ಕದಾಗಿದೆ. ಅಲ್ಲಿ ಎಷ್ಟೇ ಇದು ಇದ್ರೂ ರೋಡೆಲ್ಲ ಸಿಕ್ಕಾಪಡೆ ಬಂಪಿ. ಆ ರೋಡು ಆ ಸ್ಟ್ರೆಚ್ ನಾನು ಹೊಡೆದಿದ್ದು ಹಿಂದೆ ಸಕ್ಕದಾಗಿ ತೊಗೋತಾ ಇತ್ತು ಸಸ್ಪೆನ್ಷನ್, ಎಲ್ಲೂ ಎತ್ತು ಬಿಸಾಕ್ತಾ ಇರಲಿಲ್ಲ. ಅದೇ ನಮ್ಮ RRR ಓಡಿಸೋವಾಗ ಎತ್ತೆತ್ತು ಬಿಸಾಕೋದು, ಯಾಕಂದರೆ ಅದು ಶಾರ್ಟ್ ಟ್ರಾವೆಲ್ ಸಸ್ಪೆನ್ಷನ್, ರೇಸ್ ಸಸ್ಪೆನ್ಷನ್ ಅವೆಲ್ಲ. ಸೊ ನಾನು ಇನ್ನೊಂದು ಚೂರು ಸಾಫ್ಟ್ ಸೆಟ್ಟಿಂಗ್ ಇಟ್ಕೊಬೇಕಾಗಿತ್ತು ಅವತ್ತು. ಹಾರ್ಡ್ ಸೆಟ್ಟಿಂಗಲ್ಲೇ ಓಡಿಸಿದೆ, ಎತ್ತೆತ್ತು ಬಿಸಾಕೋದು, ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಗಾಡಿ ಮೇಲೆ. ಸೊ ನೀವು ಯಾರಾದರೂ ಈ ADV ನೋಡ್ತಿದ್ರೆ, ADV ತೊಗೊಳಕ್ಕೆ ಎಸ್ಪೆಷಲಿ ಈ ಗಾಡಿ ಸೂಪರ್ ADV ಎಲ್ಲ ನೋಡ್ತಿದ್ರೆ, KTM ಅಲ್ಲಿ ಮೇಕ್ರಿ ಸರ್ಕಲಲ್ಲಿ ಟೆಸ್ಟ್ ರೈಡ್ ಸಿಗುತ್ತೆ, ತೊಗೊಳ್ಳಿ. ಇಟ್ಸ್ ಅ ಬ್ಯೂಟಿಫುಲ್ ಗಾಡಿ ಗುರು. ಹೇಳಿದ್ನಲ್ಲ, ಇದನ್ನೆಲ್ಲ ನೀವು ಲಾಂಗ್ ಟೂರಿಂಗಿಗೆಲ್ಲ ಹಿಡ್ಕೊಂಡ್ರೆ ಅನದರ್ ಲೆವೆಲ್ ಫನ್ ಇದು. ಯಾವ ADVನೂ ಈ ಥರ ನಿಮಗೆ ಪರ್ಫಾರ್ಮೆನ್ಸ್ ಕೊಡಲ್ಲ. 0 to 200 ಸಕ್ಕತ್ತಾಗಿ ಹೋಗುತ್ತೆ, ಮಾತ್ರ ಕಿತ್ಕೊಂಡು ಹೋಗುತ್ತೆ. S1000 XR ಎಲ್ಲ ನೋಡ್ತಾ ಇರೋರು ಈ ಗಾಡಿನ ಕನ್ಸಿಡರ್ ಮಾಡ್ಬೋದು. ಒಳ್ಳೆ ರೋಡ್ ಓರಿಯೆಂಟೆಡ್ ಸ್ಪೋರ್ಟ್ಸ್ ಬೈಕ್ ಇದೆ, ಅಡ್ವೆಂಚರ್ ಸ್ಪೋರ್ಟ್ಸು, ಸಖತ್ ಪರ್ಫಾರ್ಮೆನ್ಸ್ ಮಾತ್ರ. ಸೊ ಇದಕ್ಕೂ ಪ್ಯಾನಿಯರ್ಸ್ ಎಲ್ಲ ಹಾಕ್ಬೋದು, ಟಾಪ್ ಬಾಕ್ಸು ಪ್ಯಾನಿಯರ್ಸು ಎಲ್ಲ ಬರುತ್ತೆ ಆಸ್ ಅನ್ ಆಕ್ಸೆಸರಿ. ಯು ಕ್ಯಾನ್ ಮೇಕ್ ದಿಸ್ ಅ ಪ್ರಾಪರ್ ಟೂರಿಂಗ್ ಮಿಷಿನ್. ಹೆಂಗೆ ಜಂಪ್ ಹೊಡೈತೆ ನೋಡಿ, ಆ ಥ್ರಾಟಲ್ ಕೊಟ್ಟಿದ ತಕ್ಷಣ ಎಗರ್ತೈತೆ ಮಗಂದು. ಅಪ್ಪ ಶಾರ್ಪ್ ಥ್ರಾಟಲ್ ಈ ಸ್ಪೋರ್ಟ್ಸ್ ಮೋಡಲ್ಲಿ ನೋಡಿ. ಆ V-twin ಟಾರ್ಕ್ ಗುರು, ಅದು ಪಾ ಅನ್ನದರ್ ಲೆವೆಲ್ ಟಾರ್ಕ್. ಅದು ಎಷ್ಟು ತಿಂಗಳುಗಳಾಗೋಯ್ತು ನನಗೆ ADV ಬೂಟ್ಸ್ ಎಲ್ಲ ಯೂಸ್ ಮಾಡಿ. ಮಿಸ್ಸಿಂಗ್ ಮೈ GSA ಟುಡೇ. ಇವತ್ತು ಈ ಬೈಕಿಂದ ಈ ಬೂಟ್ಸ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ಈ ಬೂಟ್ಸಲ್ಲಿ ಓಡಿಸ್ತಾರೆ ಒಂಥರ ಕಂಫರ್ಟೇ ಬೇರೆ ಲೆವೆಲ್, ಸಖತ್ ಸಾಲಿಡ್ ಬೂಟ್ಸ್ ಗುರು. ಇದು ಹೆವಿ ತಿಕ್ಕ ಬೂಟ್ಸು, ಏನೇ ಬಿದ್ದರೂ ಬಾಡಿ ಫುಲ್ ಊಷ್ಟ ಆದರೂ ಕಾಲು ಮಾತ್ರ ನೆಟ್ಟಿಗಿರುತ್ತೆ. ಆ ಥರ ಬೂಟ್ಸ್ ಇದು. ಅಯ್ಯಪ್ಪ, ತಪ್ಪಿ ನೀವು ಯಾಮಾರು ಹಿಂಗೆ ಥ್ರಾಟಲ್ ಕೊಟ್ರಿ ಅಂದ್ಕೊಳ್ಳಿ, ಓಡಿಸೋವಾಗ ಎತ್ತಿ ಬಿಸಾಕ್ಬಿಡುತ್ತೆ ಗಾಡಿ, ಅಷ್ಟು ಟಾರ್ಕ್ ಇದೆ. ಸ್ಟ್ಯಾಂಡ್ ಹಾಕೋದೆಲ್ಲ ತುಂಬ ಈಸಿನೇ, ಏನಿಲ್ಲ. ಇಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒತ್ತಿದ್ರೆ ಸಾಕು, ಅದೇ ಬಂದ್ಬಿಡುತ್ತೆ ಮೇಲೆಗೆ ನೋಡಿ. ತುಂಬ ಏನು ಕಷ್ಟ ಏನಿಲ್ಲ ಸ್ಟ್ಯಾಂಡಲ್ಲಿ ಹಾಕೋದು. ಟಯರ್ಸು ಒಳ್ಳೆ ಗ್ರಿಪ್ಪಿ ಟಯರ್ಸೇನೆ, ಚೆನ್ನಾಗಿದೆ. ಸ್ವಲ್ಪ ಏರ್ ಪ್ರೆಷರ್ ಡೌನ್ ಮಾಡಿಕೊಂಡ್ರೆ ಸೇಫ್ಟಿ. ಮಿಟಾಸ್, ನಾನ್ಯಾವತ್ತೂ ಮಿಟಾಸ್ ಟಯರ್ಸಲ್ಲಿ ಓಡಿಸೇ ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ಓಡಿಸಿರೋದು ಮಿಟಾಸ್ ಟಯರ್ಸಲ್ಲಿ. ನೋಡಿ DRL ಇದು ಆಟೋಮೆಟಿಕ್ ಲೈಟ್ಸು. ಸೊ ನೈಟ್ ಟೈಮಲ್ಲಿ ಅದೇ ಮಾಡ್ಕೊಳ್ಳುತ್ತೆ ನೋಡಿ. ಇವಾಗ ನಾನು I-beams ಇಟ್ಟಿದ್ದೀನಿ, ಲೈಟಿಂಗ್ ಎಲ್ಲ ಚೆನ್ನಾಗಿದೆ ಇವರು. ಸೊ ಅಡ್ಜಸ್ಟಿಬಲ್ ಕ್ಲಚ್ ಲಿವರು, ಬ್ರೇಕ್ ಲಿವರು. ದಿಸ್ ಬೈಕ್ ಈಸ್ ವೆಲ್ ಎಕ್ವಿಪ್ಡ್, ಚೆನ್ನಾಗಿದೆ. ಕ್ರೇಜಿ ಗಾಡಿ ಗುರು. ಸೊ ದಟ್ಸ್ ಇಟ್ ಡಾರ್ಲಿಂಗ್ಸ್, ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಡ್ರೆಸ್ಸು KTM ಮೇಕ್ರಿ ಸರ್ಕಲ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ದು ಲಿಂಕು. ಸೊ ಯು ಕ್ಯಾನ್ ಗೋ ದೇರ್, ಚೆಕ್ ದಿಸ್ ಬೈಕ್ ಔಟ್, ಟೇಕ್ ಅ ಟೆಸ್ಟ್ ರೈಡ್ ಆ್ಯಂಡ್ ಡಿಸೈಡ್ ಇಫ್ ದಿಸ್ ಇಸ್ ದ ಒನ್ ಫಾರ್ ಯು. ಸಿಗೋಣ ಹಾಗಾದರೆ ನೆಕ್ಸ್ಟ್ ವೀಡಿಯೋಲಿ. ಬಾಯ್.